ಹಲೋ, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಇಷ್ಟು ದಿನಗಳಾದರೂ ಊರಿನಿಂದ ಬಾರದೇ ಇದ್ದಾರೆ. ಇನ್ನು ಫೋನ್ ಮಾಡಿ ಲಾಭವಿಲ್ಲ. ನಾನೇ ನೇರವಾಗಿ ಹೋಗಿ ನನ್ನ ಮಗಳನ್ನು ಕರೆದುಕೊಂಡು ಬಂದು ಬಿಡುತ್ತೇನೆ. ಇನ್ನು ಈ ಮುಸುಕಿನ ಗುದ್ದಾಟ ಅನಾವಶ್ಯಕ ಎಂದುಕೊಂಡು ಹರ್ಷನ ಮನೆಗೆ ಹೊರಟಳು ಸೀತಾ. ಉಮಾ ಮಧುವನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಂತೆಯೇ ರಾತ್ರಿಯಿಂದ ಸುರಿಯುತ್ತಿರುವ ಮಳೆಯಲ್ಲಿ ನೆನೆದ ಕಾರಣವೋ ಏನೋ ಮೈಯೆಲ್ಲ ಸುಡುತ್ತಾ ಚಳಿ ಜ್ವರ ಶುರುವಾಯಿತು. ಅಷ್ಟು ಜ್ವರದಲ್ಲೂ ರಾವಣ್ ಹತ್ತಿರ ಹೋಗುತ್ತೇನೆ ಎಂದು ಮಧು ಅಳುತ್ತಿದ್ದರೆ ಉಮಾ ಸಮಾಧಾನ ಮಾಡುತ್ತಲೇ ಇದ್ದಳು. ಗೇಟ್ವರೆಗೆ ಹೋದ ಸೀತಾಗೆ ಒಳಗೆ ಹೋಗುವುದು ಇಷ್ಟವಿಲ್ಲದಿದ್ದರೂ ಮಧು ನಮ್ಮ ಮನೆಯಲ್ಲಿ ಇಲ್ಲ ಎಂದು ಅಣ್ಣ ಹೇಳುತ್ತಿರುವ ಮಾತುಗಳು ಸುಳ್ಳು ಎಂದು ನಿರೂಪಿಸಲು ಅವಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು 4 ಮಾತುಗಳನ್ನು ಹೇಳಿ ಮಗಳನ್ನು ಕರೆದುಕೊಂಡು ಹೋಗಬೇಕೆಂದು ಗೇಟ್ ದಾಟಿ ಒಳಗೆ ಹೆಜ್ಜೆ ಇಟ್ಟಳು. ಒಂದೊಂದೇ ಹೆಜ್ಜೆ ಇಡುತ್ತಾ ಮೇನ್ ಡೋರ್ ವರೆಗೆ ಬಂದಳು. ಅದಕ್ಕೆ ಮುಂಚೆಯೇ ಉಮಾ ಅವರು ಬಂದಿದ್ದರಿಂದ ಬಾಗಿಲು ತೆರೆದೇ ಇತ್ತು. ಹೊಸ್ತಿಲ ಒಳಗಡೆ ಕಾಲು ಇಡದೆ ಅಲ್ಲಿಂದಲೇ ಮಗಳನ್ನು ಕರೆದೊಯ್ಯಬೇಕು ಎಂದುಕೊಂಡಳು ಸೀತಾ. ಸರಿಯಾಗಿ ಅದೇ ಸಮಯಕ್ಕೆ ರಾವಣ್, ಪ್ಲೀಸ್ ಈ ಸಲಕ್ಕೆ ನನ್ನನ್ನು ಕ್ಷಮಿಸು ಎಂದು ಅಳುತ್ತಾ ಕುಸಿದು ಬಿದ್ದಳು ಮಧು. ಮಧು ಮಧು ಎಂದು ಕರೆಯುತ್ತಾ, ದೇವರೇ ಮೈಯೆಲ್ಲ ಸುಡುತ್ತಿದೆ ಆದಿ ಎಂದಳು ಉಮಾ ಗಾಬರಿಯಿಂದ. ಆ ಮಾತನ್ನು ಕೇಳಿ ಮಗಳನ್ನು ಆ ಸ್ಥಿತಿಯಲ್ಲಿ ನೋಡಿದ ತಕ್ಷಣ ತಾಯಿಯ ಮನಸ್ಸಿನ ಮುಂದೆ ಹಠ ಪಟ್ಟುಗಳೆಲ್ಲ ಮರೆಯಾಗಿ ಹೋದವು. ಮಧು ಎನ್ನುತ್ತಾ ಒಳಗೆ ಓಡಿ ಬಂದು ಮಗಳ ಹತ್ತಿರ ತಲುಪಿದಳು ಸೀತಾ. ಅಲ್ಲಿ ಸೀತಾಳನ್ನು ನೋಡಿ ಉಮಾ ಮತ್ತು ಆದಿ ಇಬ್ಬರು ಶಾಕ್ ಆದರು. ಉಮಾ ತಕ್ಷಣ ಚೇತರಿಸಿಕೊಂಡು, ಆದಿ, ಮಧುವನ್ನು ಗೆಸ್ಟ್ ರೂಮ್ಗೆ ಕರೆದುಕೊಂಡು ಹೋಗು ಎಂದು ಹೇಳಿ ಸೀತಾ ಎಂದು ಮೊದಲ ಬಾರಿಗೆ ಮನೆಗೆ ಬಂದ ನಾದನಿಯ ಮೇಲೆ ಭುಜದ ಮೇಲೆ ಕೈ ಹಾಕಿದಳು. ನನ್ನ ಮಧುವಿಗೆ ಏನಾಯಿತು? ಅಯ್ಯೋ, ಮೈ ಇಷ್ಟು ಸುಡುತ್ತಿದೆಯಲ್ಲ. ಈ ಕೂದಲು ಎನ್ನುತ್ತಾ ನೆನೆದು ಮುದ್ದೆಯಾಗಿದ್ದ ಕೂದಲು ಮತ್ತು ಬಟ್ಟೆಗಳನ್ನು ನೋಡಿ ಏನೋ ನಡೆದಿದೆ ಎಂದು ಅರ್ಥವಾದರೂ ಈಗ ಅದನ್ನು ತಿಳಿದುಕೊಳ್ಳುವ ಅಗತ್ಯವಿಲ್ಲವೆನಿಸಿತು. ಅಷ್ಟರಲ್ಲೇ ಎಚ್ಚರಗೊಂಡು ಎದ್ದ ಶ್ರಾವ್ಯ ಮಹಡಿಯಿಂದ ಕೆಳಗೆ ನೋಡಿ, ಏನಾಯ್ತು ಮಮ್ಮಿ ಎಂದು ಓಡಿ ಕೆಳಗೆ ಬಂದಳು. ಶ್ರಾವ್ಯ, ನಿನ್ನ ಡ್ರೆಸ್ ತಗೊಂಡು ಬಾ ಕಂದ ಎಂದಳು ಉಮಾ. ಶ್ರಾವ್ಯ ಹೋಗದೆ ಅಲ್ಲಿಯೇ ನಿಂತಿದ್ದನ್ನು ನೋಡಿ, ಹೋಗು ಎಂದು ಕಿರುಚಿದಳು. ಹೋಗುತ್ತಿದ್ದೇನೆ ಮಮ್ಮಿ ಎಂದು ಶ್ರಾವ್ಯ ಮೇಲೆ ಓಡಿದಳು. ಆದಿ ಮಧುವನ್ನು ಎತ್ತಿಕೊಂಡು ಹೋಗಿ ಗೆಸ್ಟ್ ರೂಮ್ನಲ್ಲಿ ಮಲಗಿಸಿದನು. ಉಮಾ ಟವಲ್ ತಗೊಂಡು ತಲೆ ಒರೆಸುತ್ತಿದ್ದರೆ ಸೀತಾ ಕಾಲು ಕೈಗಳನ್ನು ಉಜ್ಜಲು ಶುರು ಮಾಡಿದಳು. ಹಾಗೆಯೇ ನೋಡಿ ನಿಂತಿದ್ದೀಯಲ್ಲ ಆದಿ, ಡಾಕ್ಟರ್ಗೆ ಫೋನ್ ಮಾಡು ಎಂದಳು ಉಮಾ ಆತಂಕದಿಂದ. ಏನಾಯಿತು ಅತ್ತಿಗೆ? ಹೀಗೆ ನೆನೆದು ಹೋಗಿದ್ದಾಳಲ್ಲ, ಯಾಕೆ ಎಂದು ಕೇಳಿದಳು ಸೀತಾ ತುಂಬ ನೋವಿನಿಂದ. ಡಾಕ್ಟರ್ಗೆ ಕಾಲ್ ಮಾಡಲಿಕ್ಕೆ ಹೋದವನು ನಿಂತು ಬೇಡವೆಂದರೂ ಅವನ ಹತ್ತಿರಕ್ಕೆ ಹೋದಳು ಅತ್ತೆ. ಅವನು ರಾತ್ರಿ ಮನೆಯಿಂದ ಹೊರಗೆ ಹಾಕಿದರೆ ರಾತ್ರಿಯೆಲ್ಲ ಗೇಟ್ ಹತ್ತಿರ ಕುಳಿತು ಅಳುತ್ತಿದ್ದಳು ಎಂದು ಕೋಪದಿಂದ ಹೇಳುತ್ತಿರುವ ಮಗನ ಕಡೆ ನೋಡಿ, ಆದಿ, ಈಗ ಆ ವಿಷಯದ ಅಗತ್ಯವಿದೆಯೇ? ಮೊದಲು ಡಾಕ್ಟರ್ಗೆ ಫೋನ್ ಮಾಡು ಎಂದು ಉಮಾ ಕಣ್ಣು ಕೆಂಪು ಮಾಡಿದಳು. ಅದರಿಂದ ಆದಿಗೆ ಕೋಪ ಬಂದು ಹೊರಗೆ ಹೋಗಿ ಡಾಕ್ಟರ್ಗೆ ಕಾಲ್ ಮಾಡಿದನು. ಮಮ್ಮಿ ತಗೋ ಡ್ರೆಸ್ ಎಂದು ತನ್ನ ಹೊಸ ಡ್ರೆಸ್ ತಂದಳು ಶ್ರಾವ್ಯ. ಬಾಗಿಲು ಹಾಕಿ ಮಧುವಿನ ಒದ್ದೆ ಬಟ್ಟೆ ತೆಗೆದು ಶ್ರಾವ್ಯಾಳ ಡ್ರೆಸ್ ಹಾಕಿ ಜ್ವರ ನೋಡಿದಳು ಉಮಾ. 104 ಡಿಗ್ರಿ ಇರುವುದನ್ನು ನೋಡಿ ಕಿರಣ್ ಮೇಲೆ ಮನಸ್ಸಿನಲ್ಲಿ ಸಿಟ್ಟುಗೊಂಡಳು. ಯಾರು ನನ್ನ ಮಗಳನ್ನು ಮನೆಯಿಂದ ಹೊರಗೆ ಹಾಕಿದ್ದು ಅತ್ತಿಗೆ? ಯಾಕೆ ಅಲ್ಲಿಯೇ ಕುಳಿತಿದ್ದಳು ಎಂದು ಕೇಳಿದಳು ಸೀತಾ ಆವೇಶವಾಗಿ. ಕಿರಣ್ ಎಂದು ಅತ್ತೆಗೆ ಹೇಳಬೇಕೆಂದಿದ್ದರೂ ಮಮ್ಮಿ ಬೈಯುತ್ತಾರೆಂದು ಸುಮ್ಮನಾದ ಆದಿ. ಛೆ, ಈಗ ಸೀತಾಗೆ ಏನು ಹೇಳಲಿ? ಮೊದಲೇ ಸೀತಾಗೆ ಅವನ ಮೇಲೆ ತುಂಬ ಸಿಟ್ಟಿದೆ. ಈಗ ಮಧುವನ್ನು ಹೀಗೆ ಮಾಡಿದ್ದಾನೆಂದು ತಿಳಿದರೆ ಬೆಂಕಿಗೆ ತುಪ್ಪ ಸುರಿದಂತಾಗುತ್ತದೆ. ಒಂದೇ ದಿನದಲ್ಲಿ ಎಲ್ಲವನ್ನು ತಾರುಮಾರು ಮಾಡಿದೆ ಅಲ್ವಾ ಕಂದ? ಈಗ ನಿಮ್ಮ ಅತ್ತೆ ಬಂದಿದ್ದಾರೆ, ನಾನೇನು ಉತ್ತರ ಕೊಡಲಿ ಎಂದು ಕೈ ಇಸುಕಿಕೊಂಡಳು ಉಮಾ. ಮಾತನಾಡಿ ಅತ್ತಿಗೆ ಎಂದು ಸೀತಾ ಒತ್ತಾಯಿಸಿದಳು. ಸೀತಾ, ಕಿರಣ್ ಹೊರಗೆ ಹಾಕಿದ್ದು. ಮಧು ಕೆಲಸ ಮಾಡುತ್ತಿರುವುದು ನಮ್ಮ ಹತ್ತಿರ ಅಲ್ಲ, ಕಿರಣ್ ಹತ್ತಿರ ಎಂದಳು ಉಮಾ. ಆ ಮಾತು ಕೇಳಿದ ತಕ್ಷಣ ಸೀತಾಗೆ ತಲೆ ಗಿರ್ ಎಂದು ತಿರುಗಿತು. ತಾನು ಕೇಳುತ್ತಿರುವುದು ಕನಸೋ ನನಸೋ ಎಂದು ಅರ್ಥವಾಗಲಿಲ್ಲ. ತನ್ನ ಅಣ್ಣನನ್ನು ಕೊಂದವನಿಗೆ ಸೇವೆ ಮಾಡಲು ಹೋದಳ? ಅದು ಕೂಡ ಎಲ್ಲ ತಿಳಿದು
ಈಗ ಅವನ ಮಗನನ್ನು ಪ್ರೀತಿಸುತ್ತಿದ್ದಾಳಾ? ಛೀ ಎಂದುಕೊಂಡು ಒಂದು ಕ್ಷಣ ನಿಂತು ಅಂದು ಕಿರಣ್ ವರ್ತನೆ ನೆನಪಾಗುತ್ತಿದ್ದಂತೆಯೇ, ಇದು ಹೇಗೆ ಸಾಧ್ಯ ಅತ್ತಿಗೆ? ಅವನಿಗೆ ನನ್ನ ತಂದೆಯ ಹವ್ಯಾಸಗಳು ಮಾತುಗಳು ಹೇಗೆ ಬರುತ್ತವೆ? ಅಂದು ನಾನು ಮುಖ ನೋಡಲಿಲ್ಲ. ಆದರೆ ಅವನ ಮಾತುಗಳು, ಆ ದಬಾಯಿಸುವುದು, ಶಿಳ್ಳೆ ಹಾಕುವುದು ಎಲ್ಲವೂ ನನ್ನ ತಂದೆಯ ಲಕ್ಷಣಗಳೇ. ಆ ವಿಷಯವನ್ನು ನಾನು ಖಂಡಿತವಾಗಿ ಹೇಳಬಲ್ಲೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ತಾಳೆ ಸೀತಾ. ಅದೇ ಮಾತನ್ನು ಉಮಾ ಹತ್ತಿರವೂ ಹೇಳಿದಳು ಸೀತಾ. ಆ ಸಮಯದಲ್ಲಿ ಆದಿ ಶ್ರಾವ್ಯ ಅಲ್ಲಿ ಇಲ್ಲದ ಕಾರಣ ಉಮಾ ಕೊಂಚ ನಿರಾಳಳಾದಳು. ಸೀತಾ ಮಾತುಗಳನ್ನು ಕೇಳಿ ಒಳಗೊಳಗೆ ಸಂಭ್ರಮಿಸಿದಳು. ಒಳಗಿನಿಂದ ನೋವು, ಸಂತೋಷ ಎರಡೂ ಒಟ್ಟಿಗೆ ಬರುತ್ತಿದ್ದರೆ ಬಲವಂತವಾಗಿ ನಿಯಂತ್ರಿಸಿಕೊಂಡಳು. ತಾನು ಮದುವೆಯಾಗಿ ಬಂದ ನಂತರ ಅತ್ತೆ ಮಾವ ಹೆಚ್ಚು ದಿನ ಇರಲಿಲ್ಲ. ಅದಕ್ಕೆ ಅವರ ಹವ್ಯಾಸಗಳು ತನಗೆ ಅಷ್ಟು ಚೆನ್ನಾಗಿ ತಿಳಿದಿರಲಿಲ್ಲ. ತಿಳಿದಿದ್ದರೂ ಬಹುಶಃ ಇಷ್ಟು ಬೇಗ ಗುರುತು ಹಿಡಿಯುತ್ತಿರಲಿಲ್ವೇನೋ. ಬಹುಶಃ ಇದನ್ನೇ ರಕ್ತ ಸಂಬಂಧ ಎನ್ನುತ್ತಾರೋ ಎಂದುಕೊಂಡಳು ಉಮಾ. ಮಾವನವರು ಶಿಳ್ಳೆ ಹಾಕ್ತಾರಾ ಎಂದು ಕಣ್ಣೀರು ಹಾಕುತ್ತಲೇ ಕೇಳಿದಳು ಉಮಾ. ತುಂಬ ಚೆನ್ನಾಗಿ ಎಂದಳು ಸೀತಾ ತನ್ನ ಕಣ್ಣೀರನ್ನು ನುಂಗುತ್ತಾ. ಅತ್ತೆಯನ್ನು ಮೊಲ ಎನ್ನುತ್ತಿದ್ದಾರೆಂದು ತಿಳಿದು ಈಗ ಮಗ ಮಾಡರ್ನ್ ಆಗಿ ಮಧುವನ್ನು ರ್ಯಾಬಿಟ್ ಎಂದು ಕರೆಯುತ್ತಾನೆ ಎಂದು ತಿಳಿದು ಬರುತ್ತಿದ್ದ ನಗು ಮತ್ತು ಅಳುವನ್ನು ಮರೆಮಾಚುತ್ತಿದ್ದ ಅತ್ತಿಗೆಯನ್ನು ನೋಡಿ, ಏನಾಯಿತು ಅತ್ತಿಗೆ ಎಂದು ಕೇಳಿದಳು ಸೀತಾ. ಉಮಾ ಕಣ್ಣು ಒರೆಸಿಕೊಂಡು ದೀರ್ಘವಾಗಿ ಉಸಿರು ಬಿಟ್ಟು, ಏನೂ ಇಲ್ಲ ಸೀತಾ, ನಿನಗೆ ಅರ್ಥವಾಗಿಯೇ ಇರುತ್ತದೆ. ಮಧುವಿಗೆ ಕಿರಣ್ ಅಂದರೆ ಪ್ರೀತಿ. ಅದು ಕೂಡ ಮಾಮೂಲಿ ಪ್ರೀತಿಯಲ್ಲ, ಹುಚ್ಚು ಪ್ರೀತಿ. ನೋಡ್ತಿದ್ದೀಯಲ್ಲ, ಅಷ್ಟು ಜ್ವರದಲ್ಲೂ ಹೇಗೆ ಕನವರಿಸುತ್ತಿದ್ದಾಳೆ. ಈಗ ನೀನು ಬಲವಂತವಾಗಿ ಕರೆದುಕೊಂಡು ಹೋದರೂ ಅವಳ ಮನಸ್ಸನ್ನು ಮಾತ್ರ ತಡೆಯಲು ಸಾಧ್ಯವಿಲ್ಲ. ಪ್ರೀತಿಯ ಬಗ್ಗೆ ನಿನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು? ಆದರೆ ಒಂದು ಮಾತ್ರ ಹೇಳುತ್ತೇನೆ ಸೀತಾ, ನೀನು ಅಶೋಕ್ ಭಾವನ ಮೇಲಿರುವ ಕೋಪದಿಂದ ಕಿರಣ್ ಮತ್ತು ಮಧುವನ್ನು ಬೇರ್ಪಡಿಸಲು ನೋಡಿದರೂ ನಿನ್ನ ಮೇಲಿನ ಗೌರವದಿಂದ ಮಧು ಬಾಯಿ ಮುಚ್ಚಿ ಸುಮ್ಮನಿರಬಹುದು. ಆದರೆ ಇನ್ನೊಬ್ಬರನ್ನು ಇಷ್ಟು ಚೆನ್ನಾಗಿ ಪ್ರೀತಿಸಲು ಅವಳಿಂದ ಸಾಧ್ಯವಿಲ್ಲ. ಯಾವುದೇ ಸಂಬಂಧದಲ್ಲಿ ಪ್ರೀತಿ ಇಲ್ಲದಿದ್ದರೆ ಆ ಸಂಬಂಧ ಹೇಗಿರುತ್ತದೆ ಎಂಬುದು ನಿನಗೆ ಚೆನ್ನಾಗಿ ತಿಳಿದಿದೆ ಅಲ್ವಾ? ಆರ್ಯನ ತಾಯಿಯಾಗಿ ಅಲ್ಲದೆ ಒಂದು ಸಲ ಮಧುವಿನ ತಾಯಿಯಾಗಿ ಆಲೋಚಿಸು. ಆಗ ಅವಳ ಮನಸ್ಸೇನು ಎಂಬುದು ನಿನಗೆ ಅರ್ಥವಾಗುತ್ತದೆ ಎಂದಳು ಉಮಾ. ಪ್ರೀತಿ ಒಬ್ಬರ ಕಡೆ ಇದ್ದರೆ ಸಾಲದು ಅತ್ತಿಗೆ, ಅದು ಎರಡೂ ಕಡೆಯಿಂದ ಇರಬೇಕು. ಹಾಗಿದ್ದರೆ ಮಾತ್ರ ಆ ಸಂಬಂಧಕ್ಕೆ ಬೆಲೆ ಇರುತ್ತದೆ. ರಾತ್ರಿಯಿಂದ ನನ್ನ ಮಗಳು ಹೊರಗೆ ಮಳೆಯಲ್ಲಿ ನೆನೆಯುತ್ತಿದ್ದರೂ ಅವನ ಮನಸ್ಸು ಕರಗಲಿಲ್ಲ ಅಂದರೆ ಅದು ಎಷ್ಟು ಕಲ್ಲಿನ ಹೃದಯವೋ ಅರ್ಥವಾಗುತ್ತಿಲ್ಲವೇ? ಪ್ರೀತಿಗೆ ಪ್ರೀತಿಯೇ ಬೇಕು ಅತ್ತಿಗೆ. ಮೋಸ ಕಾಠಿಣ್ಯವಲ್ಲ. ಅಂತಹ ಪ್ರೀತಿ ನನ್ನ ಮಗಳಿಗೆ ಬೇಡ ಎಂದಳು ಸೀತಾ. ಮಧು ಯಾರೆಂದು ಮುಚ್ಚಿಟ್ಟು ಕೆಲಸಕ್ಕೆ ಸೇರಿದಳು ಎಂಬ ಕೋಪದಲ್ಲಿದ್ದಾನೆ ಸೀತಾ. ಕೋಪ ಮನುಷ್ಯನಿಂದ ಎಂತಹ ಕೆಲಸವನ್ನಾದರೂ ಮಾಡಿಸುತ್ತದೆ ಅಲ್ವಾ? ಒಂದು ತಪ್ಪು ಮಾಡಿದ್ದಾನೆಂದೇ ಮಾತ್ರಕ್ಕೆ ಅವನಿಗೆ ಹೃದಯವೇ ಇಲ್ಲ ಅಂದರೆ ಹೇಗೆ? ಇಷ್ಟು ವಯಸ್ಸಾದ ನಾನೇ ಆಗೊಮ್ಮೆ ಹೀಗೊಮ್ಮೆ ತಪ್ಪು ಮಾಡುತ್ತಿರುತ್ತೇನೆ. ತಾಯಿ ಇಲ್ಲದೆ ಬೆಳೆದವನು ಅವನು ಹಾಗೆ ಮಾಡುವುದರಲ್ಲಿ ಆಶ್ಚರ್ಯವೇನಿದೆ ಎಂದು ಮಗನನ್ನು ನೆನೆದು ಬೇಸರದಿಂದ ಹೇಳ್ತಾಳೆ ಉಮಾ. ಉಮಾ ಎಷ್ಟು ಹೇಳಿದರೂ ಸೀತಾಗೆ ಮಾತ್ರ ಮಗಳು ಕಿರಣ್ಣನ್ನು ಪ್ರೀತಿಸುತ್ತಿರುವುದು ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿರಲಿಲ್ಲ. ಇವರು ಹೀಗೆ ಮಾತನಾಡಿಕೊಳ್ಳುತ್ತಿರುವಾಗಲೇ ಶ್ರಾವ್ಯ ಕಿರಣ್ಗೆ ಫೋನ್ ಮಾಡಿದಳು. ಕೆಲವು ಇಂಪಾರ್ಟೆಂಟ್ ಕಾಲ್ಸ್ ಹೊರತುಪಡಿಸಿ ಬೇರೆ ಯಾವುದೇ ಕಾಲ್ ಅಟೆಂಡ್ ಮಾಡದೆ ಮನೆಯಲ್ಲಿ ಯಾರಿಗೂ ಡಿಸಿಪ್ಲಿನ್ ಇಲ್ಲ ಎಂದು ಕಿರುಚಾಡುತ್ತಿದ್ದ ಕಿರಣ್ ಫೋನ್ ರಿಂಗ್ ಆಗುತ್ತಿರುವುದನ್ನು ನೋಡಿ ಲಿಫ್ಟ್ ಮಾಡಲಿಲ್ಲ. ಆದರೂ ಬಿಡದೆ ಶ್ರಾವ್ಯ ಮತ್ತೆ ಫೋನ್ ಮಾಡುತ್ತಲೇ ಇದ್ದ ಕಾರಣ ಲಿಫ್ಟ್ ಮಾಡಿ ಅಲೋ ಎಂದನು ಕೋಪದಲ್ಲಿ. ಐ ಹೇಟ್ ಯು ಅಣ್ಣ, ನೀನು ಮಧು ವಿಷಯದಲ್ಲಿ ಹೀಗೆ ಮಾಡ್ತೀಯಾ ಅಂತ ನಾನು ಅಂದುಕೊಂಡಿರಲಿಲ್ಲ. ಅವಳಿಗೆ 104 ಡಿಗ್ರಿ ಜ್ವರ ಗೊತ್ತಾ? ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಳೆ. ಆ ಹುಚ್ಚಿ ನಿನ್ನ ತೀರಕ್ಕೆ ಬರಲು ಎಲ್ಲರ ಜೊತೆ ಜಗಳ ಆಡ್ತಿದ್ದಾಳೆ. ಅದಕ್ಕೆ ನೀನು ಅವಳಿಗೆ ಒಳ್ಳೆ ಗಿಫ್ಟ್ನೇ ಕೊಟ್ಟಿದ್ದೀಯಾ ಬಿಡು ಎಂದಳು ಶ್ರಾವ್ಯ. ಈಗ ಇದನ್ನು ಹೇಳಲಿಕ್ಕ ನನಗೆ ಕಾಲ್ ಮಾಡಿದ್ದು? ನನಗೆ ಕೆಲಸವಿದೆ, ಮತ್ತೆ ಫೋನ್ ಮಾಡಿ ತೊಂದರೆ ಕೊಡಬೇಡ ಎಂದು ಫೋನ್ ಇಟ್ಟು ಮನೆಯ ಕೆಲಸದವರ ಕಡೆ ನೋಡಿ, ಏನು ನನ್ನ ಮುಖ ನೋಡ್ತಿದ್ದೀರಾ, ಹೋಗಿ ಕೆಲಸ ನೋಡಿ ಎಂದು ಕಿರುಚಿ ತನ್ನ ರೂಮ್ಗೆ ಹೋದನು. ಆಫೀಸ್ಗೆ ಹೊರಡಲು ಸಿದ್ಧನಾದ. ಆದರೆ ಶ್ರಾವ್ಯ ರ್ಯಾಬಿಟ್ಗೆ ಜ್ವರ ಎಂದು ಹೇಳಿದ ತಕ್ಷಣ ಎಲ್ಲಿಯೋ ತಿಳಿಯದ ನೋವು ಶುರುವಾಯಿತು. ರೂಮ್ನಲ್ಲಿ ಎತ್ತ ನೋಡಿದರೂ ರ್ಯಾಬಿಟ್ ಓಡಾಡುತ್ತಿರುವಂತೆ
ಮಾತನಾಡುತ್ತಿರುವಂತೆ ಅನ್ನಿಸುತ್ತಿದ್ದರೆ ಸ್ಟಾಪ್, ಇದೆಲ್ಲ ನನ್ನ ಭ್ರಮೆ ಅಷ್ಟೇ, ಇಲ್ಯೂಷನ್ ಅಷ್ಟೇ, ಇನ್ನು ರ್ಯಾಬಿಟ್ ಮತ್ತು ನನಗೆ ಯಾವುದೇ ಸಂಬಂಧವಿಲ್ಲ ಎಂದು ಬಲವಂತವಾಗಿ ಮನಸ್ಸಿಗೆ ಸಮಾಧಾನ ಹೇಳಿಕೊಂಡು ಹೊರಟನು. ಕಂದ, ಸಾಯಂಕಾಲ ರಮಾ ಮತ್ತು ಅವರ ಹಸ್ಬೆಂಡ್ ನಮ್ಮ ಮನೆಗೆ ಬರ್ತಿದ್ದಾರೆ. ಸಂಬಂಧ ಕಾಯಂ ಮಾಡಿ ನಿಶ್ಚಿತಾರ್ಥಕ್ಕೆ ಮುಹೂರ್ತ ಇಡಲು ನೀನು ಇದ್ದರೆ ಚೆನ್ನಾಗಿರುತ್ತದೆ ಮಗನೇ. ಆಫೀಸ್ನಿಂದ ಸ್ವಲ್ಪ ಬೇಗ ಬರ್ತೀಯಾ ಕಿರಣ್ ಎಂದಳು ಕಾವೇರಿ. ಇನ್ನು ನಾನು ಬರುವುದು ಏನಿದೆ ಅಮ್ಮ, ನಿಮಗೆ ಯಾವುದು ಸರಿ ಅನ್ನಿಸುತ್ತೋ ಅದನ್ನೇ ಮಾಡಿ ಎಂದು ಹೋಗುತ್ತಿದ್ದ ಮೊಮ್ಮಗನನ್ನು ನೋಡಿ, ತಿಂಡಿ ಮಾಡದೆ ಹೋಗ್ತಿದ್ದೀಯಾ ಕಂದ ಎಂದು ಜಗದಾಂಬ ಕೇಳಿದಳು. ಹಸಿವಿಲ್ಲ ಅಜ್ಜಿ ಎಂದು ಕಿರಣ್ ಹೊರಟು ಹೋದ. ಕಿರಣ್ ತಿಂದರೂ ಬಿಟ್ಟರೂ ಅವಳಿಗೆ ಸಮಸ್ಯೆ ಇಲ್ಲ. ತನ್ನ ಆಸೆ ಈಡೇರುತ್ತಿರುವುದಕ್ಕೆ ಕಾವೇರಿಗೆ ತುಂಬ ಸಂತೋಷವಾಗಿದೆ. ಸೀತಾ ಒತ್ತಾಯಿಸಿದ ಕಾರಣ ಆದಿತ್ಯ ಮಧುವನ್ನು ಅವಳ ಮನೆಯಲ್ಲಿ ಬಿಟ್ಟು ಬಂದನು. ಅಷ್ಟಕ್ಕೂ ಜ್ವರ ಕಡಿಮೆಯಾಗದ ಕಾರಣ ಅವನೇ ಎತ್ತಿಕೊಂಡು ಹೋಗಿ ಒಳಗೆ ಮಲಗಿಸಿದನು. ಮಾವನನ್ನು ಮಾತಾಡಿಸಿ ಆರೋಗ್ಯ ವಿಚಾರಿಸಿದನು. ಅತ್ತೆ, ಇನ್ನು ನಾನು ಹೊರಡುತ್ತೇನೆ, ಏನಾದರೂ ಬೇಕಿದ್ದರೆ ಫೋನ್ ಮಾಡಿ. ಹಳೆಯ ವಿಷಯಗಳನ್ನೆಲ್ಲ ಮರೆತು ಬಿಡಿ ಅತ್ತೆ. ಕ್ಷಮಿಸುವ ಗುಣ ಇದ್ದರೆ ಮಾತ್ರ ಸಂಬಂಧಗಳು ಉಳಿಯುತ್ತವೆ ಎನ್ನುತ್ತಾರೆ ಅಲ್ವಾ. ಡ್ಯಾಡಿ ಮತ್ತು ನಿಮ್ಮ ನಡುವೆ ಏನಿದೆಯೋ ನನಗೆ ಗೊತ್ತಿಲ್ಲ. ನಮಗೂ ಸಂಬಂಧವೇ ಇಲ್ಲದ ವಿಷಯಕ್ಕಾಗಿ ನಮ್ಮನ್ನು ದೂರ ಇಡ್ತೀರಾ ಎಂದು ಕೇಳಿದನು ಆದಿತ್ಯ. ಆ ಮಾತುಗಳು ಸೀತಾ ಹೃದಯಕ್ಕೆ ತಾಕಿದವು. ಅಕ್ಕನ ಮಗನ ಭುಜದ ಮೇಲೆ ಕೈ ಹಾಕಿ, ಅವಶ್ಯಕತೆ ಇದ್ದರೆ ಖಂಡಿತ ಕಾಲ್ ಮಾಡುತ್ತೇನೆ ಎಂದಳು. ಆ ಮಾತಿಗೆ ಸಣ್ಣಗೆ ನಕ್ಕು ಥ್ಯಾಂಕ್ ಯು ಅತ್ತೆ ಎಂದು ಅಲ್ಲಿಂದ ಹೊರಟು ಹೋದ ಆದಿತ್ಯ. ಜ್ವರ ಸ್ವಲ್ಪ ಕಡಿಮೆಯಾಗಿದ್ದಾಗಿನಿಂದ ಮಧು ಅಳುತ್ತಲೇ ಇರುವುದನ್ನು ಸೀತಾ ಗಮನಿಸಿದಳು. ರ್ಯಾಬಿಟ್ ಇಲ್ಲದೆ 2 ದಿನ ಕಳೆಯುವುದು ಕೂಡ 2 ವರ್ಷದಂತೆ ಅನಿಸುತ್ತಿತ್ತು ಕಿರಣ್ಗೂ ಕೂಡ. ಕಾವೇರಿ ಎಂಗೇಜ್ಮೆಂಟ್ಗೆ ಡೇಟ್ ಫಿಕ್ಸ್ ಮಾಡಿ ತಯಾರಿ ನಡೆಸುತ್ತಿರುವಾಗಲೇ ಉಮಾ ಕಿರಣ್ನ ಲಾಯರ್ ಹತ್ತಿರ ಹೋಗಿ ಲ್ಯಾಂಡ್ ಪೇಪರ್ಸ್ ರೆಡಿಯಾದ ಕೂಡಲೇ ನನಗೆ ಕೊಡಬೇಕು, ಇಲ್ಲದಿದ್ದರೆ ನಾನೇನು ಮಾಡುತ್ತೇನೆ ಗೊತ್ತಾ ಎಂದು ಒಂದು ಸೀನ್ ಹಾಕಿದ ಕೂಡಲೇ ಲಾಯರ್ ಬೆವತು ಹೋದನು. ಬೇಡ ಮೇಡಮ್, ಹಾಗೆ ಮಾಡಬೇಡಿ, ನೀವು ಹೇಳಿದಂತೆಯೇ ಮಾಡುತ್ತೇನೆ ಎಂದನು ಲಾಯರ್. ಪೇಪರ್ಸ್ ಒಂದು ಪ್ರಿಂಟ್ ಮಾತ್ರ ತೆಗೆಯಬೇಕು, ಇಲ್ಲದಿದ್ದರೆ ಬೇರೆ ಏನಾದರೂ ಆಟ ಆಡಿದರೆ ನೋಡು ಎಂದು ಬೆದರಿಸಿದಳು ಉಮಾ ಹಿಂದೆ ಇದ್ದ ಚೌಧರಿ ಅವರ ಮನುಷ್ಯರನ್ನು ನೋಡಿದ ಮೇಲೆ ಲಾಯರ್ ನಡುಗುತ್ತಾ, ಇಲ್ಲ ಮೇಡಮ್, ಪೇಪರ್ಸ್ ರೆಡಿಯಾದ ತಕ್ಷಣ ಫೈಲ್ ಡೀಟೇಲ್ ಮಾಡ್ತೀನಿ ಎಂದನು. ಗುಡ್, ನಾಳೆಯೊಳಗೆ ಪೇಪರ್ಸ್ ನನ್ನ ಕೈಲಿರಬೇಕು, ಅರ್ಥವಾಯಿತೆ ಎಂದಳು ಉಮಾ. ಓಕೆ ಮೇಡಮ್, ನಾನೇ ತಂದು ಕೊಡುತ್ತೇನೆ ಎಂದನು ಲಾಯರ್. ಅಲ್ಲಿಂದ ಹೋಗುತ್ತಾ, ಕಾವೇರಿ, ನನ್ನ ಮಗನ ಜೀವನದ ಮೇಲೆ ನಿನ್ನ ಅಧಿಕಾರ ಏನೇ? ನನ್ನ ಮಗ ನನಗೆ ಇಷ್ಟವಾದ ಹುಡುಗಿಯನ್ನೇ ಮದುವೆಯಾಗ್ತಿದ್ದಾನೆ. ನಾನು ನನ್ನ ಸೊಸೆಯನ್ನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೇನೆ. ಮದುವೆ ನನ್ನ ಸೊಸೆ, ಕಿರಣ್ ಹೆಂಡತಿ. ಹಾಗಲ್ಲದೆ ನೀನು ಯಾರನ್ನೋ ಕರೆತಂದು ನನ್ನ ಮಗನಿಗೆ ಕಟ್ಟಲು ನೋಡಿದರೆ ನಾನು ಸುಮ್ಮನಿರುತ್ತೇನೆ ಎಂದುಕೊಂಡೆಯಾ? ಇಷ್ಟು ಕಡಿಮೆ ಸಮಯದಲ್ಲಿ ಅವನಿಗೆ ಪ್ರೀತಿಯ ಬಗ್ಗೆ ವಿವರಿಸಲು ಸಾಧ್ಯವಿಲ್ಲ. ಅದಕ್ಕೆ ಈಗ ಅವನಿಗೆ ಏನು ಬೇಕೋ ನನಗೆ ಗೊತ್ತು. ನನ್ನ ಹಠಮಾರಿ ಮಗನನ್ನು ಹೇಗೆ ಬಗ್ಗಿಸಬೇಕೆಂದು ಈ ತಾಯಿಗೆ ಚೆನ್ನಾಗಿ ಗೊತ್ತು ಎಂದುಕೊಂಡಳು ಉಮಾ. ಬಂದಾಗಿನಿಂದ ಮನೆಯಲ್ಲೇ ಇರುವ ಮಗಳನ್ನು ನೋಡಿ ಸ್ವಲ್ಪ ಹೊರಗೆ ಹೋದರೆ 4 ಜನರ ಮಧ್ಯೆ ಇರ್ತಾಳೆ, ಮಾಮೂಲಿ ಮನುಷ್ಯಳಾಗ್ತಾಳೆ ಎಂದುಕೊಂಡು ಮನೆಗೆ ಬೇಕಾದ ಸಾಮಾನುಗಳ ಲಿಸ್ಟ್ ಬರೆದು ಅವರ ತಂದೆಗೆ ಬಟ್ಟೆ ತರಲು ಮಧುವನ್ನು ಹೊರಗೆ ಕಳುಹಿಸಿದಳು ಸೀತಾ. ಜೀವವೇ ಇಲ್ಲದಂತೆ ನಡೆಯುತ್ತಾ ಶೋರೂಮ್ಗೆ ಹೋದಳು ಮಧು. ಏನಾದರೂ ಒಂದನ್ನು ತಗೊಳ್ಳೋಣ ಅಂದುಕೊಳ್ಳುವಷ್ಟರಲ್ಲಿ ಅಲ್ಲಿಗೆ ಕಾವ್ಯ ಮತ್ತು ವಂದನಾ ಬಂದರು. ಮಧುವನ್ನು ನೋಡಿ ಹೀಯಾಳಿಸಲು ಕಿರಣ್ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆದ ವಿಷಯ ಹೇಳಿದ ಕೂಡಲೇ ಮಧುವಿನ ಹೃದಯ 1000 ಚೂರುಗಳಾಯಿತು. ಯಾವಾಗಲೂ ಮಾತಿಗೆ ಮಾತು ನೀಡುತ್ತಿದ್ದ ಮಧು ಅಲ್ಲಿ ಒಂದು ಕ್ಷಣವೂ ನಿಲ್ಲಲು ಸಾಧ್ಯವಾಗಲಿಲ್ಲ. ಏನು ತಗೊಳ್ಳದೆ ಹೊರಗೆ ಬರುತ್ತಿರುವಾಗ ಕಿರಣ್ ಒಳಗೆ ಬರುತ್ತಿದ್ದನು. ಇಬ್ಬರು ಡಿಕ್ಕಿ ಹೊಡೆದರು. ಮಧು ಕೆಳಗೆ ಬೀಳುವಷ್ಟರಲ್ಲಿ ಕಿರಣ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಚೇತರಿಸಿಕೊಂಡು ಸರಿಯಾಗಿ ನಿಂತ ಮಧುವಿಗೆ ವಂದನಾ ಹೇಳಿದ ಎಂಗೇಜ್ಮೆಂಟ್ ಮಾತು ನೆನಪಾಯಿತು. ಕೂಡಲೇ ಕಿರಣ್ ಕೈಯಲ್ಲಿದ್ದ ತನ್ನ ಕೈಯನ್ನು ಬಿಡಿಸಿಕೊಂಡು ಅಲ್ಲಿಂದ ಹೋಗುತ್ತಿದ್ದಳು. ಅಷ್ಟರಲ್ಲಿ ಆದಿತ್ಯ ಮತ್ತು ಶ್ರಾವ್ಯ ಕೂಡ ಅದೇ ಶಾಪ್ಗೆ ಬಂದರು. ಅಳುತ್ತಾ ಬರುತ್ತಿರುವ ಮಧುವನ್ನು ನೋಡಿ ಆದಿತ್ಯ ಸಮಾಧಾನವಾಗಿ ಅವಳ ಭುಜದ ಮೇಲೆ ಕೈ ಇಟ್ಟಿರುವುದನ್ನು ಕಿರಣ್ ನೋಡಿದನು. ಅಷ್ಟೇ, ಅವನಿಗೆ ಹುಚ್ಚು ಕೋಪ ಬಂದಿತ್ತು. ಓಹೋ, ಮುಂಚೆಯೇ ಪ್ಲ್ಯಾನ್ ಮಾಡಿಕೊಂಡು ಶಾಪಿಂಗ್ಗೆ ಬಂದಿದ್ದಾರಾ ಬಾಮೈದ ಮತ್ತು ಮಗಳೇ ಎಂದು ಹುರಿಯುತ್ತಾ ಒಳಗೆ ಹೋಗಿ ಕಾವ್ಯ ಮತ್ತು ವಂದನಾ ಮೇಲೆ ಕೂಗಾಡಿದನು. ನಾನು ಆಫೀಸ್ ಕೆಲಸ ಬಿಟ್ಟು ಸೀರೆ ಸೆಲೆಕ್ಟ್ ಮಾಡಲಿಕ್ಕೆ ಬರಲು ಸಾಧ್ಯವಿಲ್ಲ.
ನಿಮಗೆ ಇಷ್ಟ ಬಂದದ್ದನ್ನು ತಗೊಳ್ಳಿ, ಬಿಲ್ ಪೇ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಮತ್ತೆ ಈ ಡ್ರಾಮಾ ಯಾಕೆ ಎಂದು ಕಿರುಚಿದನು. ಅಣ್ಣ ಪ್ಲೀಸ್ ಮೆಲ್ಲಗೆ, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ಎಂಗೇಜ್ಮೆಂಟ್ ನಿನ್ನದು, ಚಾಯ್ಸ್ ಕೂಡ ನಿನ್ನದೇ ಇರಲಿ ಅಂದುಕೊಂಡೆವು ಎಂದಳು ಕಾವ್ಯ. ತಂಗಿಯನ್ನು ಮತ್ತೆ ಏನೋ ಅನ್ನಲು ಹೋಗುವಷ್ಟರಲ್ಲಿ ಮಧು ಮತ್ತೆ ಒಳಗೆ ಬರುವುದನ್ನು ನೋಡಿದನು ಕಿರಣ್. ಹೊರಗೆ ಹೋಗುತ್ತಿದ್ದ ಮಧುವನ್ನು ತನಗೆ ಸಹಾಯ ಮಾಡು ಎಂದು ಬಲವಂತವಾಗಿ ಒಳಗೆ ಕರೆತಂದಳು ಶ್ರಾವ್ಯ. ನನಗೆ ಮನಸ್ಸು ಸರಿಯಿಲ್ಲ ಶ್ರಾವ್ಯ, ಪ್ಲೀಸ್ ನಾನು ಹೋಗ್ತೀನಿ ಎಂದಳು ಮಧು. ನಿನ್ನ ಮನಸ್ಸನ್ನು ನಾನು ಸರಿ ಮಾಡುತ್ತೇನೆ ಅತ್ತಿಗೆ ಎನ್ನುತ್ತಾ ಬೇಕಂತಲೇ ವಂದನಾ ಅವರು ಇದ್ದ ಕಡೆಗೆ ಕರೆದುಕೊಂಡು ಹೋದಳು. ಕೆಲವು ತುಂಬ ಶಾರ್ಟ್ಸ್ ಡ್ರೆಸ್ಗಳನ್ನು ತೆಗೆದು, ಅತ್ತಿಗೆ ಈ ಡ್ರೆಸ್ ನಿನಗೆ ತುಂಬ ಚೆನ್ನಾಗಿರುತ್ತದೆ, ಒಮ್ಮೆ ಟ್ರೈ ಮಾಡು ಎಂದಳು ಶ್ರಾವ್ಯ. ಡ್ರೆಸ್ ನೋಡಿ, ನೋ ಶ್ರಾವ್ಯ, ಇಂಥ ಡ್ರೆಸ್ ನನಗೆ ಆಗಲ್ಲ, ನಾನು ಹಾಕಿಕೊಳ್ಳುವುದಿಲ್ಲ ಎಂದಳು ಮಧು. ಹಾಕಿಕೊಂಡರೆ ಅಲ್ವಾ ಚೆನ್ನಾಗಿದೆಯೋ ಇಲ್ಲವೋ ತಿಳಿಯುವುದು ಎಂದು ಡ್ರೆಸ್ ನೀಡಿ ಟ್ರಯಲ್ ರೂಮ್ ಕಡೆ ತಳ್ಳಿದಳು ಶ್ರಾವ್ಯ. ಮಧು ಕೈಯಲ್ಲಿದ್ದ ಡ್ರೆಸ್ ನೋಡಿ ಕಿರಣ್ ಅವಳನ್ನು ನುಂಗಿ ಬಿಡುವಂತೆ ನೋಡಿದನು. ಅದನ್ನು ಹಾಕಿಕೊಂಡರೆ ನನ್ನ ಕೈಯಲ್ಲಿ ಸಾಯ್ತೀಯಾ ಎಂಬುದು ಆ ನೋಟದಲ್ಲಿ ಸ್ಪಷ್ಟವಾಗಿತ್ತು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.